ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ನಡೆದ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಕಾರ್ಯಕ್ರಮದ ಚಾಲನೆಯನ್ನು ರಾಷ್ಟ್ರ ಧ್ವಜವನ್ನು ಮಹಾದೇವ್ ಜಾಧವ್ ಮತ್ತು ಪರಿಷತ್ತಿನ ಧ್ವಜವನ್ನು ಮಂಗಲ ಮೇಟಗುಡ್ಡ ಹಾಗೂ ನಾಡಧ್ವಜವನ್ನು ಈರನಗೌಡ ಪಾಟೀಲ್ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ಮೆರವಣಿಗೆಯು ಪಟ್ಟಣದ ಡಾಕ್ಟರ್ ಜಂಬಗಿ ಆಸ್ಪತ್ರೆಯಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಶ್ರೀ ವಿಶ್ವಕರ್ಮ ವೃತ್ತ, ಶ್ರೀ ಸಂಗೊಳ್ಳಿ ರಾಯಣ್ಣ ವೃತ್ತ ಮತ್ತು ಚನ್ನವೃಷಭೇಂದ್ರ ವೃತ್ತದಿಂದ ಕಾರ್ಯಕ್ರಮ ನಡೆಯುವ ಶ್ರೀ ಆದಿನಾಥ ದಿಗಂಬರ ಜೈನ ಸಮುದಾಯ ಭವನದವರೆಗೆ ಕನ್ನಡಾಂಬೆಯ ಭಾವಚಿತ್ರದ ದಿಗಂಬರ ಜೈನ ಸಮುದಾಯದವರೆಗೆ ವಿಶೇಷ ಭವ್ಯ ಮೆರವಣಿಗೆ ಜರುಗಿದೆ. ಬೃಹತ್ ಮೆರವಣಿಗೆ ಪರಮಾನಂದ ಗ್ರಾಮದ ಡಾಕ್ಟರ್ ಶ್ರೀ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ದಾರೆ. ಮೆರವಣಿಗೆ ಉದ್ದಕ್ಕೂ ಡೊಳ್ಳು ಕುಣಿತ, ಸಕಲ ಶುಭಕರ ವಾದ್ಯ ಮೇಳಗಳೊಂದಿಗೆ ವಿವಿಧ ಶಾಲಾ ವಿದ್ಯಾರ್ಥಿಗಳು ಕನ್ನಡಪರ ಹೋರಾಟಗಾರ ಮತ್ತು ಸಂತ ಮಹಾತ್ಮರ ವೇಷಭೂಷಣ ತೊಟ್ಟ ಭಾಗಿಯಾಗಿದ್ದರು. ಮೆರವಣಿಗೆಯಲ್ಲಿ ಕನ್ನಡಪರ ಸಂಘಟನೆಗಳು ಕನ್ನಡಪರ ಘೋಷಣೆ ಕೂಗುತ್ತಾ ಸಮ್ಮೇಳನ ನಡೆಯುವ ಸ್ಥಳ ತಲುಪಿದ್ದೆ. ವೇದಿಕೆ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಪ್ರೊಫೆಸರ್ SG ಸಿದ್ದರಾಮಯ್ಯ, ಹುಕ್ಕೇರಿ ಹಿರೇಮಠ ಚಂದ್ರಶೇಖರ್ ಶಿವಾಚಾರ್ಯ, ಅಥಣಿ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿ, ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ VS ಮಾಳಿ, ನಿಕಟಪುರ ಸಮ್ಮೇಳನಾಧ್ಯಕ್ಷರು ಚಂದ್ರಶೇಖರ್ ಅಕ್ಕಿ, ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷ ಕುಡಚಿ ಮತಕ್ಷೇತ್ರ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಮತ್ತು ಶಾಸಕ ರಾಯಬಾಗ್ ಶಾಸಕ ತುರ್ಯೋಧನ ಐಹೊಳೆ, ಜಿಲ್ಲಾ ಅಧ್ಯಕ್ಷ ಮಂಗಲ ಮೇಟಗುಡ್ಡ ಸಸಿಗೆ ನೀರುಣಿಸುವ ಮೂಲಕ ವೇದಿಕೆ ಕಾರ್ಯಕ್ರಮ ಚಾಲನೆ ನೀಡಿದರು. ಎಲ್ಲ ರಕ್ಷಾಭಿಮಾನಿಗಳಿಗೆ ಅರುಮರಿಯ ಎಲ್ಲ ರಕ್ಷಾ ವಿಶೇಷವಾಗಿ ಎಲ್ಲ ಕನ್ನಡ ಮನಸ್ಸುಗಳಿಗೆ, ಕನ್ನಡ ಪ್ರೇಮಿಗಳಿಗೆ, ಕನ್ನಡದ ಪ್ರಭಾಭಿಮಾನಿಗಳಿಗೆ, ಕನ್ನಡವನ್ನು ಬೆಳೆಸುತ್ತಿರುವ ಎಲ್ಲ ಕನ್ನಡ ಸಂಘಟನೆಗಳಿಗೆ ನಮ್ಮೆಲ್ಲರಿಗೂ ಕೂಡ ವೇದಿಕೆ ಮೇಲೆ ಸ್ವಾಮೀಜಿಗಳಿಂದ ಮತ್ತು ಗಣ್ಯಮಾನ್ಯರಿಂದ ಸಮ್ಮೇಳನದ ಅಧ್ಯಕ್ಷರಿಗೆ ಕನ್ನಡ ಧ್ವಜವನ್ನು ಕೊಟ್ಟು ಸತ್ಕರಿಸಿ ಗೌರವಿಸಿದರು ಮತ್ತು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಂದ ಸಾಹಿತ್ಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷೆ ಮಂಗಲ್ ಮೇಟಗುಡ್ಡ ಮತ್ತು ಹುಕ್ಕೇರಿ ಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಸ್ಥಳೀಯ ಶಾಸಕ ಮಹೇಂದ್ರ ತಮ್ಮಣ್ಣವರು ಮತ್ತು ರಾಯಬಾಗ ಮತಕ್ಷೇತ್ರದ ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿದರು. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು ಎರಡು ನನ್ನ ಅನಿಸಿಕೆಗಳು ಬೆಳಗಾವಿ ಜಿಲ್ಲೆ ವಿಭಜನೆ ಬಹಳ ಅವಶ್ಯಕ. ಎಷ್ಟಾಗವನು ಮುಖ್ಯಲ್ಲ, 5 ಯಾಕೆ ಅಂತಂದ್ರೆ ಕೇರಳದೊಳಗ ಕಾಸರಗೋಡು ಅನ್ನುವಂತ ಒಂದು ಜಿಲ್ಲೆ ಏನಲ್ಲ, ಅವು ಬೇಕಂತಲೇ ಇವತ್ತು ಮಲಯಾಳಂ ಭಾಷೆ ಬಗ್ಗೆ ಮೇಡಮ್ ಹೇಳಿದ್ರಲ್ಲ, ಅವು ಎಷ್ಟು ಬೇಕಿದೆ ಅಂತಂದ್ರೆ ಕಾಸರಗೋಡು ಯಾವಾಗ ಕೇಳಕ್ಕೆ ಬಂದಲ್ಲ, ಕಾಸರಗೋಡಿನೊಳಗ ಒಂದೇ ಒಂದು ತಾಲೂಕ ಮತ್ತು ಕಾಸರಗೋಡು ಕೂಡ ಒಂದು ಜಿಲ್ಲೆ ಮಾಡಿದೆ. ಮತ್ತು ನಮ್ಮಲ್ಲಿ ಬೆಳಗಾವಿ ಜಿಲ್ಲೆ 18 ತಾಲೂಕು ಇದ್ದಾಗ 5 ಜಿಲ್ಲೆಗಳು ಯಾಕೆ ಆಗಬಾರ್ದು? 18 ತಾಲೂಕ ಇದ್ದಾಗ 5 ಜಿಲ್ಲೆ ಯಾಕೆ ಆಗಬಾರ್ದು? ಅದರೊಂದಿಗೆ ನಮ್ಮ ಬಹುದಿನಗಳ ಬೇಡಿಕೆ ನಮ್ಮಿಬ್ಬರು ಶಾಸಕರಲ್ಲಿ ನಾನು ಕೇಳ್ಕೊತೀನಿ, ಹಾವೇರಿ ತಾಲೂಕಾ ಕೇಂದ್ರ ಆಗಬೇಕು ಅಂತ ಹೇಳಿ ನಮ್ಮ MLA ಅವರು ಹೇಳಿದ್ರು. ನನಗೆ ಅನುದಾನ ಬಂದದ ಅಂತ ಅವಾಗೆಲ್ಲ ನಾನು ಇನ್ನೊಂದು ಬೇಡಿಕೆ ಇರ್ತೀನಿ, ಬಹಳ ಕಳಕಳಿಯಿಂದ ನನ್ನ ಮನೆ ನಮ್ಮ ಆದಿನಾಥ ಫೋನ್ ಮಾಡಿದ್ರು, ಸರದಿ ಆದಿನಾಥ್ ಅವರು ಇಂಥ ಬೆಳೆಯುಳ್ಳಂತ ಇವತ್ತು ಎಷ್ಟೋ
ಹೆಸರಿನೊಳಗ ನಂದೊಂದು ಜಾಗದ ಅಲ್ಲಿ ಏನ್ರಿ ಮಾಡ್ರಿ ಅಂತ ಬಹುತೇಕ ಇದು ಆಗುಗೆಗೆ ಜನ ಮಾತ್ರ ಹೇಳಲಿಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಆ ಕೋಟಿ ಲೆಕ್ಕನ ನಮಗ ಗೊತ್ತಾಗಿಲ್ಲ ಆ ಜಾಗದ ಮೌಲ್ಯ. ಅದಕ್ಕ ನಾನು ಶಾಸಕರಲ್ಲಿ ವಿನಂತಿ ಮಾಡ್ಕೊತೀನಿ, ಒಂದು ಕನ್ನಡ ಸಾಹಿತ್ಯ ಭವನ ಆಗುಗೆಯಲ್ಲಿ ನಿರ್ಮಾಣ ಆಗಬೇಕು. ಇಷ್ಟು ನಮ್ಮ ಬೇಡಿಕೆ. ಕೊನೆಗೂ ಏನು ಅಂತಂದ್ರೆ ಒಂದು ಎರಡು ಕವಿತೆ ಸಾಲುಗಳನ್ನು ಹೇಳಿ, ಯಾವತ್ತೋ ಜೀವ ಆಗುತ್ತಿದ್ದರೆ ನಾನು ಗಾಳಿಗೊಂದು ಪ್ರೇಮ ಪತ್ರ ಬರೆಯುತ್ತೇನೆ. ಎಲ್ಲೋ ಯಾವತ್ತೋ ಜೀವ ಆಗುತ್ತಿದ್ದರೆ ಗಾಳಿಗೊಂದು ನಾನು ಪ್ರೇಮ ಪತ್ರ ಬರೆಯುತ್ತೇನೆ. ಯಾರೋ ಬಣ್ಣ ಕಳೆದುಕೊಂಡು ಕಳೆಗುತ್ತಿದ್ದರೆ ಕಾಮನ ಬಿಲ್ಲಿಗೊಂದು ಪತ್ರ ಬರೆಯುತ್ತೇನೆ. ಯಾರೋ ಬಣ್ಣ ಕಳೆದುಕೊಂಡು ಕಳೆಗುಂದಿದ್ದರೆ ಕಾಮನ ಬಿಲ್ಲಿಗೊಂದು ಪ್ರೇಮ ಪತ್ರ ಬರೆಯುತ್ತೇನೆ. ಅಕ್ಷರದ ಚುಕ್ಕೆಗಳು ಮೂಡಿಸಿದ ರಂಗೋಲಿ ಪತ್ರ ಯಾರ ಎದೆಯಲ್ಲಿ ಚಿತ್ತಾರ ಮೂಡಿಸುವುದು? ಅಕ್ಷರಗಳ ಚಿಕ್ಕೆಗಳ ಮೂಡಿಸಿದ ರಂಗೋಲಿ ಪತ್ರ ಯಾರ ಎದೆಯಲ್ಲಿ ಚಿತ್ತಾರ ಮೂಡಿಸುವುದೋ? ವಿಳಾಸ ತಿಳಿಯದಿದ್ದರೂ ನಾನು ಮಾತ್ರ ಬರೆಯುತ್ತೇನೆ, ಬರೆಯುತ್ತೇನೆ, ಬರೆಯುತ್ತಲೇ ಇರುತ್ತೇನೆ. ಬೇಕಾದ ಸಬ್ಜೆಕ್ಟ್ಗಳು ಸಿಗಲಿಲ್ಲ. ಬೇಸಿಕ್ ಕನ್ನಡ ಇಂಗ್ಲೀಷ್ ತಗೋಬೇಕು, ಇನ್ನು 3 ಚಾಯ್ಸ್ ಮಾಡ್ಕೋಬೇಕು. ಒಂದು ಪೊಲಿಟಿಕಲ್ ಸೈನ್ಸ್ ಚಾಯ್ಸ್ ಮಾಡ್ಕೋಬೇಕು, ಇನ್ನು ಉಳಿದಾಗ 2 ಮಾಡ್ಕೋಬೇಕು. ಬಟ್ ಐಡಿಯಾಕ್ ಸಿಗಲಿಲ್ಲ ನನಗೆ. ಯಾವ ಸಿಕ್ಕಪ್ಪ ಅಂತಂದ್ರೆ ಒಂದು ಆಪ್ಷನಲ್ ಕನ್ನಡ ಸಿಕ್ತು, ಇನ್ನೊಂದು ಲಿಂಗ್ವಿಸ್ಟಿಕ್ ಅಂತ ಹೇಳ್ಕೊಟ್ಟೆ ಭಾಷಾ ಶಾಸ್ತ್ರ, ಅದು ಕನ್ನಡ. ಸರ್ ನನಗೆ ಕನ್ನಡ 3 ವರ್ಷದೊಳಗೆ ಎಷ್ಟು ಪಿಕಪ್ ಆಗ್ತಂತಂದ್ರೆ, ನನಗೆ ಯಾರಾದ್ರೂ ಒಂದು ವಸ್ತು ಕೊಟ್ಟಂದ್ರೆ ಅದ್ರ ಮ್ಯಾಗ ಒಂದು ಸ್ವಲ್ಪ ಏನಾದ್ರು ಬರೀಪ ಅಂತಂದ್ರೆ ಬಡ 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 ಒಂದು 10 ಲೈನ್ ಕೊಟ್ಬಿಟ್ಟಿರ್ತೀನಿ. ಆಮೇಲೆ ನಾನು ನಿಜವಾಗಿದೆ ಅದೊಂದು 2023 ನನ್ನ ಡಿಗ್ರಿ ಮುಗಿತು. ನನ್ನ ಮೈಂಡಲ್ಲಿ ಯಾಕೆ ಡೈವರ್ಟ್ ಅಂತಂದ್ರೆ ಸರ್ಕಾರಿ ಸ್ಥಾಯಿ ಕುಸ್ತಿ ಹಿಡ್ಸಕ್ಕೆ 2004 ಚುನಾವಣೆ ಬಂದಿದೆ ಸರ್. ಹೀಗಾಗಿ ಆ ಭಾಷೆ ಬಗ್ಗೆ ಹೇಳ್ತಾ ಭಾಳ ತೋರಿಸ್ತದೆ. ನಾನು 2-3 ದೋಸ್ತಿಂದ ವಿಚಾರ ಮಾಡ್ತೀನಿ, ಇಲ್ಲಿ ಹೊಂಟಿನಿ, ಈ ಕಾರ್ಯಕ್ರಮ ಕೊಡ್ತೀನಿ, ಏನಾದರೂ ಒಂದು ಸ್ವಲ್ಪ ಫೋನ್ಗಳು ಬರ್ಕೊಂಡು ಹೋಗ್ಬೇಕಂತ 3 ದಿವಸ ಕೊಡಾತೀನಿ. ನಾನು ಮುಂಚೆ ಏನಾದರೂ ಒಂದು ಲೈನ್ ಬರೀತೀನಿ, ಮುಂದಿನ ಲೈನ್ ಬರ್ಬೋದು. ಸಿದ್ದರಾಮಯ್ಯ ಮತ್ತು ಇಂಗ್ಲೀಷ್ ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ. ನಾವು ಟೈಪ್ ರೈಟ್ ಮಾಡ್ತೀವಿ, ಒಂದು ಲೈನ್ ಬರೀತೀನಿ, ಒಂದು ಲೈನ್ ಮುಂದಿನ ಲೈನ್ ಒಟ್ಟು ಗಿರಾಕಿ ಬೇರೆ ಹೋಗ್ಬಿಟ್ಟಿರ್ತೀನಿ. ಅದಕ್ಕೆ ಇಂಥ ನನಗೆ ಭಾಳ ಹಿಡಿತಿತ್ತು. ಬಟ್ ನನಗೆ ಅದು ಅವಕಾಶ ಬರಲಿಲ್ಲ, ತೋರಿಸ್ಕೋಬೇಕಂತ ಅವಕಾಶ ಬರಲಿಲ್ಲ. ನನಗೆ ಆ ಸಂದರ್ಭದಾಗ ಒಂದು ಫ್ರೀಡಮ್ ಬೇರೆ ರಾಜಕೀಯ ಒಂದು ಏನು ಬಂದುಬಿಟ್ಟೆ ಎಲ್ಲ ಜಿಲ್ಲಾಪಾಲ ಹೆಸರಿನ ಗೊತ್ತಾಯ್ತು. ಆಮೇಲೆ 2013, 2017, 2023 ನಮಗೆ ಅವಕಾಶ ಇರುವಂಥದ್ದಾಯ್ತು. ತಮಗೆಲ್ಲ ಗೊತ್ತೈತಿ. ಅದಕ್ಕೆ ನಾವು ಭಾಳಕ್ಕೆ ಟೈಮ್ ತಗೊಂಡಿಲ್ಲ. ರವಿಚಂದ್ರನ್ ಸಾಹೇಬ್ರು ಇನ್ನೂ ಟ್ರೈನಿಗೆ ಬಂದಾಗಂತ ಇನ್ನೂ ಕೆಲವೊಂದು ಜನ ಮಾತಾಡೋದು. ಎಲ್ರಿಗೂ ಇನ್ನೊಮ್ಮೆ ಈ ಕಾರ್ಯಕ್ರಮವನ್ನು ಏನು ನೀವು ಯಶಸ್ವಿಯಾಗಿ ಮಾಡಿದಿರಿ, ಗ್ರಾಮದ ಹಿರಿಯರಿಗೂ ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಮಾತು. ಸಮ್ಮೇಳನಗಳು ಭೂತಾಯಿಯ ಆರಾಧನೆ ಇದ್ದಂತೆ ಈ ಸಮ್ಮೇಳನಗಳ ಮೂಲಕ ಕನ್ನಡ ನಾಡು ನುಡಿ ಬೆಳವಣಿಗೆಯ ಕುರಿತು ಚಿಂತನೆ ಆಗುತ್ತದೆ ಮತ್ತು ಜಾಗೃತಿ ಆಗುತ್ತದೆ. ಇಂಥ ಸಮ್ಮೇಳನಗಳು ಸಾರ್ವಜನಿಕ ಚರ್ಚೆಗೆ ವೇದಿಕೆ ಒದಗಿಸಿಕೊಡುತ್ತದೆ. ಇದು ಶಬ್ದ, ಪರಿಸರ, ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನು ಒಳಗೊಂಡಿರುತ್ತದೆ. ಮನುಷ್ಯ ಬದುಕು ಕಟ್ಟಿಕೊಂಡಿರುವುದು ಸಂವಹನದ ಮೂಲಕ. ತನಗಾದ ಅನಿಸಿಕೆಗಳನ್ನು ಅಭಿವ್ಯಕ್ತಿಪಡಿಸುವುದೇ ಭಾಷೆಯ ಮೂಲಕ. ಇದು ಮನುಷ್ಯನ ಮುಖ್ಯ ಲಕ್ಷಣವಾಗಿರುತ್ತದೆ. ಸಂಸ್ಕೃತಿಯು ಪ್ರಸಾರವಾಗುವುದು ಕೂಡ ಭಾಷೆಯ ಮೂಲಕ. ಈ ಭಾಷೆ ಇಲ್ಲದಿದ್ದರೆ ನಾವು ಕತ್ತಲೆಯಲ್ಲಿ ಇರುತ್ತಿದ್ದೆವು. ಭಾಷಾ ಭಾವ ಸಂಬಂಧ ಇದೆ. ಜಗತ್ತಿನ ಶ್ರೇಷ್ಠ 20 ಭಾಷೆಗಳಲ್ಲಿ ಕನ್ನಡವೂ ಒಂದೇ. ಇದಕ್ಕೆ ಸುಂದರವಾದ ಲಿಪಿಯೂ ಇದೆ. ನೋಡ್ರಿ, ನಮ್ಮ ಲಿಪಿ ಭಾಳ ಸುಂದರವಾಗಿದೆ. ಮತ್ತು ನಾವು ಏನು ಮಾತಾಡ್ತೇವೋ ಹಂಗೆ ನಾವು ಬರಿಬಲ್ಲೆವು. ಇದು ದೇಶೀಯ ಭಾಷೆಯಾಗಿ ಹೃದಯದ ಭಾಷೆಯಾಗಿದೆ. ಭಾಷೆಯ ಕಾರಣದಿಂದ ನಮಗೆಲ್ಲ ತಿಳಿದಿರುವ ಧರ್ಮ, ಮತ, ಪಂಥ, ಕಲೆ, ಸಂಸ್ಕೃತಿ, ಸಾಹಿತ್ಯ, ಶಿಕ್ಷಣ, ವಿಜ್ಞಾನ ಇವೆಲ್ಲ ಮಾನವ ಜೀವನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ಅವರ್ಣನೀಯ. ಸಂಸ್ಕೃತ ಮತ್ತು ಪ್ರಾಕೃತಗಳನ್ನು ಬಿಟ್ಟರೆ ಸಮಗ್ರ ಭಾರತದಲ್ಲಿ ಕನ್ನಡ ಭಾಷೆಯ ಪ್ರಾಚೀನತೆ ಮತ್ತು ಸಾಹಿತ್ಯವು ಪ್ರಥಮ ಪಂಕ್ತಿಯಲ್ಲಿದೆ. 2022 ರವರೆಗೆ ಸಾಣಿ
ಬಾಗೇಹಳ್ಳಿ ಸಂಚಾರ ಕಲಾ ತಂಡದವರಿಂದ ವೇದಿಕೆಯಲ್ಲಿ ನವ ರಕ್ತ ಸಂಚರಿಸುವಂತೆ ಮಾಡಿತ್ತು. ವೇದಿಕೆಯ ನೇತಾರ BA ಸನ್ನದಿಯವರು ಅಧ್ಯಕ್ಷತೆಯಲ್ಲಿ ಹಾಗೂ ನುಡಿ ವೈಭವಗಳು ಮಹೋನ್ನತಿಯನ್ನು ತಂದುಕೊಟ್ಟಿತು. 3 ದಿನ ನಡೆದ ಈ ಉತ್ಸವದಲ್ಲಿ ಗಡಿಯಂಕ, ಕುಡಿಮುತ್ತ, ಹರಿಶ್ಚಂದ್ರ ಕಾವ್ಯ ಹಾಗೂ ಒಕ್ಕಲಿಗ ಬುದ್ಧನ ನಾಟಕಗಳು